ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ. ನಾನು ನಿಮ್ಮ ಪ್ರೀತಿಯ ದೀಪು ಮಾತಾಡಕತ್ತಿದ್ದು. ಏನಿಲ್ಲ, ಈ ವರ್ಷದ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನುಂಗಕ್ಕಾಗಲ್ತು, ಉಗಳಕ್ಕಾಗಲ್ತು. ಯಾಕಂದ್ರೆ ನಿಮ್ಗೆ ಎಲ್ಲ ಗೊತ್ತಿದ್ದೈತಿ, ಹೋದ ವರ್ಷ 1500 ಇದ್ದಂಥ ಒಂದು ಗೊಬ್ಬರ ಮೂಟೆ ಚೀಲ ಈಗ 2700 ರೂಪಾಯಿ ಆಗೈತೆ. 10-20 ಚೀಲ ರೇಟ್ ಹೆಚ್ಚಿಗೆ ಆಗದೇ ಇರೋದಂದರೆ DAP ಗೊಬ್ಬರ ಅಷ್ಟೇ. ಬಟ್ ಅದು ಸ್ಟಾಕ್ ಇಲ್ಲ. ಇನ್ನು ಯೂರಿಯಾ ಗೊಬ್ಬರ ಮೊದಲೇಕೆ ಏನು ಮಾಡ್ಯಾರ, ಬೇವು ಲೇಪಿತ ಯೂರಿಯಾ ಬಳಸ್ತೆ ಅಂತೇಳಿ ಜನರನ್ನು ಅಡಿಕ್ಟ್ ಮಾಡಿ ಈಗ ಸಡನ್ನಾಗಿ ಅದನ್ನು ಕೊಡು, ಇದನ್ನು ಕೊಡು, FID ಕೊಡು, ಆಧಾರ್ ಕಾರ್ಡ್ ಕೊಡು, ತಮ್ಮ ಕೊಡು ಅಂತೇಳಿ ಏನೇನು ಹೊಸ ರೂಲ್ಸ್ ತರಾಕ್ತಾರೆ. ಇದೊಂಥರ ಕಷ್ಟ ರೈತರಿಗೆ. ಎಲ್ಲ ಪ್ರತಿಯೊಂದು ಗೊಬ್ಬರನೂ ಒಂದೊಂದು ಚೀಲಕ್ಕೆ 500 ರೂಪಾಯಿ ಹೆಚ್ಚಾಗ್ಯವು. ಅದೇ ರೀತಿ ಮೆಕ್ಕೆಜೋಳ ಪಾಕೆಟ್ ಆಯಿತು, ಎಲ್ಲ ಬೀಜ ಬಿತ್ತನೆ ಬೀಜದ ರೇಟೂ ಹೆಚ್ಚಿಗೆ ಆಗೈತಿ. ಇದಕ್ಕಿಂತ ಎಲ್ಲದಕ್ಕಿಂತ ಸಾಲದಾರಂಗೆ ಹೊಳ್ಳಿ ಡೀಸೆಲ್ ರೇಟ್ ಕೂಡ 10 ರೂಪಾಯಿ ಹೆಚ್ಚಿಗೆ ಆಗೈತಿ. 90 ರೂಪಾಯಿ ಇದ್ದಂತಹ ರೇಟು 100 ರೂಪಾಯಿ ಆಗೈತಿ. ಇದೆಲ್ಲ ಸೇರಿ ಆರ್ಥಿಕವಾಗಿ ರೈತರನ್ನ ಭಾಳ ದುರ್ಬಲವಾಗಿ ಮಾಡ್ತೈತಿ. ಯಾಕಂದ್ರೆ ಪ್ರತಿಯೊಂದು ಚೀಲಕ್ಕೆ 500 ರೂಪಾಯಿ ಅಂದ್ರೆ ಒಂದು ಎಕರೆಗೆ ಕನಿಷ್ಠ ಅಂದ್ರೆ 4 ಚೀಲ ಗೊಬ್ಬರ ಹಾಕ್ತಾವೆ. ನಾವು 2000 ರೂಪಾಯಿ ಎಕ್ಸ್ಟೆಂಡ್ ಖರ್ಚಾಗ್ಬಿಡ್ತೈತೆ ರೈತರಿಗೆ. ಇದೆಲ್ಲ ಆದಮೇಲೂ ಕೂಡ ಲೇಬರ್ ಪೇಮೆಂಟು, ಕೂಲಿ ಆಳುಗಳು, ಲೇಬರ್ ಕೂಲಿ ಅವೆಲ್ಲ ದುಬಾರಿ ಆಗ್ಯಾವು. ಹೀಗಾಗಿ ರೈತ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗ್ತಾನೆ. ಇದರಿಂದಾಗಿ ಸಾಲಗಾರ ಆಗೋದವ ಖಂಡಿತ. ಉಳ್ಕಿದ್ದು ಏನಪ್ಪ ಅಂತಂದ್ರೆ ಇದೆಲ್ಲ ಆದಮೇಲೂ ಸರಿಯಾಗಿ ಬೆಳೆದ್ರೂ ಕೂಡ ಇವ್ರು ಮಾರ್ಕೆಟ್ನ್ಯಾಗ ನಾವು ಬೆಳೆದು ಮಾರ್ಕೆಟ್ನ್ಯಾಗ ಹಾಕಿ ಯಾವನೋ ಒಬ್ಬ ಬಂದು ಪೆನ್ನು ಬುಕ್ಕ ಹಿಡ್ಕೊಂಡು ನಮ್ಮ ರೇಟಿಗೆ ಅವ ಬೆಲೆ ಬರ್ದೋಕನ. ಅದು ಚಲೋನರ ಇರಲಿ ಕೆಟ್ಟದರ ಇರಲಿ, ಅವ ತನಗೇನು ತಿಳಿದಿದ್ದು ಅದನ್ನು ಬರ್ದು ಹೋಗ್ಬಿಡ್ತಾನೆ. ಅಂದ್ರೆ ಅಲ್ಲಿನೂ ರೈತ ಏನಾಯ್ತು, ಕೈ ಕಟ್ಟೋನು ನುಗ್ಗತ್ತ 5-6 ತಿಂಗಳು ನಾವು ಕಷ್ಟಪಟ್ಟು ಬೆವರು ರಕ್ತ ಹರಿಸಿ ಬೆಳೆದಂಥ ಬೆಲೆಗೆ ಯಾವನೋ ಒಬ್ಬವ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಬಂದವ, ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಬಂದವ, ಒಂದು ಪೆನ್ ಬುಕ್ಕ ತೊಗೊಂಡು ಬರ್ದು ಹೋಗ್ತಾನಂದ್ರೆ ಇದಕ್ಕಿಂತ ಕೆಟ್ಟ ಸಿಸ್ಟಮ್ ಎಲ್ಲೈತಿ. ಯಾಕಂದ್ರೆ ನೀವು ನೋಡಿರ್ಬೋದು, ನಾವು ಕಾಲ ಹಾಕ್ಕೊಂಡು ಚಪ್ಪಲನ್ನು ಶೋರೂಮ್ನಾಗ ಇಟ್ಟು ಮಾರ್ತಾರೆ. ಆದರೆ ತಿನ್ನಂಥ ನಾವು ತರಕಾರಿನ, ನಾವು ಬೆಳೆದಂಥ ತರಕಾರಿನ ಗಟ್ರ ದಂಡಿ ಮೇಲೆ ಓಪನ್ ಇದರಲ್ಲಿ ಮಾರ್ತಾರೆ. ಆ ಥರ ಒಂದು ಸಿಸ್ಟಮ್ ಒಳಗೆ ನಾವು ಅದಾವಿ. ಪ್ರತಿಯೊಬ್ಬ ರಾಜಕಾರಣಿಗಳಾಯ್ತು, ಎಲ್ಲ ತಿಳಿದವರಾಯ್ತು ಹೇಳೋದು ಅಂದ್ರೆ ನಾವೆಲ್ಲ ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು ಅಂತೇಳಿ. ಈ ರಾಜಕಾರಣಿಗಳಂತರೂ ಹೇಳೋದೆಲ್ಲ ಸುಳ್ಳ. ರೈತರ ಹೆಸರು ಹೇಳಿ ಗೆಲ್ತಾರೆ. ರೈತರಿಗಂತೂ ಏನೇನು ಮಾಡೋಂಗಿಲ್ಲ. ಬೆಂಬಲ ಬೆಲೆ ಕೊಡ್ತೇನೆ ಅಂತಾರೆ, ಅದನ್ನು ಕೊಡೋಂಗಿಲ್ಲ. ಏನು ಬೇಡವಪ್ಪ ನಮಗೆ, ಗೊಬ್ಬರ ಒಂದು ರೇಟ್ ಕಡಿಮೆ ಮಾಡು, ರೈತರು ಸಾಲ ಮನ್ನಾ ಮಾಡೋದು ಬೇಡ, ಏನು ಬೇಡ, ನಾವೇ ನಿಮಗೆ ಸಾಲ ಕೊಡ್ತೇವಂತ ರೈತರು ಬೆಳೆದ ಚೆಂದಾಗ ನೀರು ಕರೆಂಟು ಎಲ್ಲ ಕೊಟ್ಬಿಟ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ. ಅವ್ರ ಬಾಡಿಗೆ ಅವ್ರು ಬಿಟ್ಬಿಡ್ರಿ. ಅಂದ್ರೆ ಅದಕ್ಕಿಂತ ಉತ್ತಮವಾದ ಧ್ಯಾನ ಇಲ್ಲ. ಆರ್ಥಿಕವಾಗಿ ನಾವು ಸಬಲರಾಗೋದು ಗೊತ್ತೈತೆ ನಮಗೆ. ನಾವು ದೇವ್ರು ಹುಡ್ಸ್ಯಾನಂದ್ರೆ ಹುಲ್ ಮೇಯ್ಸಂಗಿಲ್ಲ. ನಮ್ಮದು ಇತ್ತೀಚೆಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ರೈತರು ಯಾಕೆ ಆಗ್ಯಾರ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟೈತಿ.